ಹಲೋ ನಮಸ್ಕಾರ. ಕೊಪ್ಪಳ ಜಿಲ್ಲೆಯನ್ನು ಕರ್ನಾಟಕದ ಗಾಜಾಪಟ್ಟಿ ಅಂತೆಂದು ಏನು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು ಹೇಳಿರುವಂಥ ಹೇಳಿಕೆ ಈಗ ತೀವ್ರ ಚರ್ಚೆ. ಕೊಪ್ಪಳ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು ಒಂದು ಕಡೆ ಇತ್ತೀಚಿನ ಒಂದು ಕಾರ್ಯಕ್ರಮದಲ್ಲಿ ಕೊಪ್ಪಳ ಗಾಜಾಪಟ್ಟಿ ಥರ ಇದೆ, ಇಲ್ಲಿ ಇಸ್ರೇಲ್ ಮೇಲೆ ಹೇಗೆ ಗಾಜಾಪಟ್ಟಿಯಲ್ಲಿ ದಾಳಿ ಆಗ್ತಿದೆ ಅದೇ ರೀತಿ ಇಲ್ಲಿ ದಲಿತರ ಮೇಲೆ ದಾಳಿ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಹೇಳಿಕೆಯ ನಂತರ ಇಲ್ಲಿ ಅವರು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡ್ಕೊಂಡು ಹೇಳಿದ್ದೇನೆಂದರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇಲ್ಲಿ ಪೊಲೀಸರಿಗೆ ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಬಂದಾಗ ಪೊಲೀಸರೇ ಅಲ್ಲಿ ಕೌಂಟರ್ ಅಂದರೆ ಪ್ರತಿ ದೂರನ್ನು ನೀಡಲು ಸೂಚಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದರ ಜೊತೆಗೆ ಇಲ್ಲಿ ಅನೇಕ ಉದಾಹರಣೆಗಳನ್ನು ಸಹ ಕೊಟ್ಟು ಇಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಿರಂತರವಾಗಿದೆ, ಇದು ತಡೆಗಟ್ಟಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಪೊಲೀಸರಿಗೆ ಒಂದು ಚಾಟಿ ಏಟನ್ನು ಬೀಸಿದರು. ಆದರೆ ಈ ಘಟನೆ ನಂತರಕ್ಕೆ ಅಲ್ಲಿರುವಂಥ ಇದನ್ನು ನೋಡಿದರೆ ಇಲ್ಲಿರುವಂಥ ಅಂಕಿಅಂಶಗಳನ್ನು ನೋಡಿದ್ರೆ ಸಹ ಇದು ಸತ್ಯ ಅನ್ನುವಂಥ ಮಾತಿದೆ. 2023ರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ 41 ಪ್ರಕರಣಗಳು ದಲಿತರ ಮೇಲೆ ದೌರ್ಜನ್ಯ ಆಗಿದ್ದರೆ 2024ರಲ್ಲಿ 61 ಪ್ರಕರಣ ಮತ್ತು ಈಗ ಏನು ಇತ್ತೀಚಿನ ದಿನಗಳವರೆಗೂ ಒಟ್ಟು 19 ಪ್ರಕರಣಗಳು ಈಗ ದಲಿತರ ಮೇಲೆ ದೌರ್ಜನ್ಯ. ಈಗಳನ್ನು ಲೆಕ್ಕ ಹಾಕಿದರೆ ಪ್ರತಿ ವಾರಕ್ಕೂ ಒಂದರಂತೆ ಅಂದರೆ ತಿಂಗಳಿಗೆ 4 ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇವೆ. ಈ ದೌರ್ಜನ್ಯಗಳನ್ನು ನಿಲ್ಲಿಸಬೇಕು ಅನ್ನೋದು ಒಂದು ವಾದ. ಆದರೆ ಆ ನಿಲ್ಲದೇ ಇರುವಂಥ ಕಾರಣಕ್ಕಾಗಿ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ ಕಾರಣಕ್ಕಾಗಿ ಈ ಹಿಂದೆ ಸರ್ಕಾರ ಅಂದರೆ ಇಂದಿನ BJP ಸರ್ಕಾರದಲ್ಲಿ ಇಲ್ಲಿ ಕೊಪ್ಪಳ ಜಿಲ್ಲೆಯ ಮುಯ್ಯಾಪುರದಲ್ಲಿ ಒಬ್ಬ ಬಾಲಕ ದೇವಾಲಯ ಪ್ರವೇಶನ ಮಾಡಿದ್ದಾನೆ ಅನ್ನೋದ ಕಾರಣಕ್ಕಾಗಿ ಅದೇ ಆಧಾರದಲ್ಲಿ ಇಲ್ಲಿ ದಲಿತರಿಗೆ ಮತ್ತು ಸವರ್ಣೀಯರಿಗೂ ಮತ್ತು ಅಸ್ಪೃಶ್ಯತೆ ನಿವಾರಣೆ ಕಾರಣಕ್ಕಾಗಿ ಇಲ್ಲಿ ವಿನಯ ಸಾಮರಸ್ಯ ಅಂತ ಯೋಜನೆ ಅಂತ. ಆದರೆ ಆ ಯೋಜನೆ ತಂದರೂ ಸಹ ಇಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇಲ್ಲಿ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಆದರೆ ಅದ್ರ ಜೊತೆಗೇ ಇನ್ನೊಂದು ಹೇಳಿದರೆ ಇಲ್ಲಿ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ನಡೆದು ಸಹ ಅದು ದಾಖಲಾಗದೆ ಇರೋದು ಕಾಣ್ತದೆ. ಒಂದಿಷ್ಟು ರಾಜ್ಯ ಸಂಧಾನ ಮುಖಂಡರು ಅಥವಾ ತಮ್ಮ ಸವರ್ಣೀಯರನ್ನು ವಿರೋಧ ಹಾಕೊಳ್ಳದೆ ತಾವೇ ಸುಮ್ಮನಾಗಿರುವಂಥ ಪ್ರಕರಣಗಳು ಸಾಕಷ್ಟಿವೆ. ಇಂಥ ಸಂದರ್ಭದಲ್ಲಿ ಏನು ಜಿಲ್ಲಾ ನ್ಯಾಯಾಧೀಶರು ಒಂದಿಷ್ಟು ಹೇಳಿರುವಂಥ ಪ್ರಕರಣ ಅದು ಸತ್ಯ ಅನ್ನುವಂಥ ಮಾತಿದೆ ಮತ್ತು ಅವರು ಏನು ಈಗಿನ ವ್ಯವಸ್ಥೆ ಬಗ್ಗೆ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿ ಪೊಲೀಸ್ ವ್ಯವಸ್ಥೆ ಬಗ್ಗೆ ಅವರು ನೇರವಾಗಿ ಆರೋಪ ಮಾಡ್ತಾರೆ. ವ್ಯವಸ್ಥಿತವಾಗಿ ಸಮಾಜದವರಿಗೆ ಅನ್ಯಾಯ ಮಾಡಲಿಕ್ಕೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ಬದ್ಧರಾಗಿದ್ದಾರೆ. ಏನು ಮಾಡ್ತಾರೆ ಅಂದರೆ ಸಮಾಜದವರು ಹೋಗಿ ನಮ್ಮ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾರೆ, ನಮಗೆ ಈ ರೀತಿ ಬೈದಿದ್ದಾರೆ, ನಮಗೆ ಈ ರೀತಿ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ಅದು ಏನು ಅವರು ದೂರು ದಾಖಲು ಮಾಡಿಕೊಂಡ್ರೆ ಮತ್ತೇನು ಮಾಡ್ತಾರಂದರೆ ಆಪೋಸಿಟ್ ಪಾರ್ಟಿಯಿಂದ ಇವರೇ ಒಂದು ಕೌಂಟ್ರಿ ಕೇಸ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅದರ ಜೊತೆಗೆ ಜಿಲ್ಲಾ ನ್ಯಾಯಾಧೀಶರು ಹೇಳಿರೋ ಪ್ರಕಾರ ಇಲ್ಲಿ ಸ್ಟೇಷನ್ಗಳಿಗೆ ಯಾವುದಾದ್ರೂ ದೂರುಗಳು ಬಂದಾಗ ಅದಕ್ಕೆ ಅವರೇ ನಿಂತು ಇನ್ನೊಂದು ಪ್ರತಿ ದೂರನ್ನು ಕೊಡಿಸ್ತಾರೆ. ಈ ರೀತಿಯಾಗಿ ದಲಿತರ ಮೇಲೆ ದೌರ್ಜನ್ಯ ನಡೀತಿವೆ ಅನ್ನೋದು. ಜೊತೆಗೆ ಇತ್ತೀಚಿನ ಘಟನೆಯಲ್ಲಿ ಒಂದು ಸಂಗನಾಳದಲ್ಲಿ ಒಬ್ಬ ಕ್ಷೌರಿಕನಿಂದ ಒಬ್ಬ ದಲಿತರ ಮೇಲೆ ಹಲ್ಲೆಯಾಗಿ ಆತ ಸಾವನ್ನಪ್ಪಿದ. ಅದೇ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಈಗಾಗಲೇ ಏನು ಇದೇ ನ್ಯಾಯಾಧೀಶರು ಮರ್ಕುಂಬಿ ಘಟನೆಯಲ್ಲಿ 14 ವರ್ಷಗಳ ನಂತರ 101 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದು ಮತ್ತು ಇತ್ತೀಚಿನವರೆಗೂ ಸಹ ಇಲ್ಲಿ ಕ್ಷೌರಿಕರು ಅಂಗಡಿಯನ್ನು ಬಂದ್ ಮಾಡೋಗಿರೋದು ಮತ್ತು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ನಡೀತವೆ. ಇವುಗಳ ಬಗ್ಗೆ ನಿಯಂತ್ರಣ ಮಾಡಲೇಬೇಕು ಅನ್ನೋದು ನ್ಯಾಯಾಧೀಶರಾಗಿದೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರುವಂಥ ಸ್ಪಷ್ಟನೆ ಎಂದರೆ ನ್ಯಾಯಾಧೀಶರ ಹೇಳಿಕೆಗೆ ನಾವು ಸ್ಪಷ್ಟನೆ ನೀಡೋದಲ್ಲ, ಆದರೆ ಇಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ನಿಲ್ಲಿಸೋಕೆ ನಾವೆಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ ಅನ್ನೋದು ಒಂದು ಕಡೆ. ಅದರ ಜೊತೆಗೆ ಇಲ್ಲೇನು ಕೌಂಟರ್ ಕೇಸ್ಗಳು ಬಂದಾಗ ಅದನ್ನು ಅನಿವಾರ್ಯವಾಗಿ ತೆಗೆದುಕೊಳ್ತೀವಿ ಅನ್ನೋದು ಮತ್ತು ಎಷ್ಟೆಲ್ಲ ಜಾಗೃತಿ ಮೂಡಿಸಿ ನಾವು ದಲಿತರ ಮೇಲೆ ದೌರ್ಜನ್ಯ ತಡೀತೀವಿ ಅನ್ನೋವಂಥ ಮಾತನ್ನು ಹೇಳಿದರೆ ನಾನು ಆ ಪ್ರಯುಕ್ತ ಇನ್ನು ಹೇಳೋದಿಲ್ಲ. ನಮ್ಮದು ಪೊಲೀಸ್ ಇದರಲ್ಲಿ ಅಟ್ರಾಸಿಟಿ ಕೇಸಸ್ಸು ಬಂದ ತಕ್ಷಣ ನಾವು ಪ್ರಕರಣ ದಾಖಲೆ ಮಾಡೋದು ನಾವು ಯಾವಾಗಲೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದು ಮಾಡ್ತಾನೇ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಹಾಗೆ ಮಾಡ್ತೀವಿ. ಕೌಂಟರ್ ಕೇಸು ಅದು ನಾವು ಕೊಟ್ಟಲ್ಲಿ ತೊಗೊಳ್ತೀವಿ, ನಾವಾಗಿ ಎನ್ಕರೇಜ್ ಮಾಡೋದಿಲ್ಲ ಯಾರು. ಕೌಂಟರ್ ಕೇಸ್ ಕೊಟ್ಟಲ್ಲಿ ತೊಗೊಳ್ತೀವಿ, ಅದು ವೆರಿಫೈ ಮಾಡಿಬಿಟ್ಟು ತೊಗೊಳ್ತೀವಿ. ಇನ್ವೆಸ್ಟಿಗೇಷನಲ್ಲಿ ಇದ್ದರೆ ಸುಳ್ಳು ಅಂತ ಮಾಡ್ತೀವಿ, ಚಾರ್ಜ್ ಶೀಟ್ ಇದ್ದರೆ ಚಾರ್ಜ್ ಶೀಟ್ ಮಾಡ್ತೀವಿ. ಒಂದು ಅದು ಬಿಟ್ಟು ನಾವು ರೆಗ್ಯುಲರಾಗಿ
ಪೀಸ್ ಮೀಟಿಂಗ್ ಆಗಲಿ ಇದು ಎಲ್ಲ ನಾವು ಮಾಡ್ತಾನೆ ಇದ್ದೀವಿ. ಎಲ್ಲ ಹಂತದಲ್ಲಿ ಕೂಡ ನಾವು ಮಾಡಿದ್ವಿ. ನಾವು DC ಸಾಹೇಬ್ರ ಹಂತದಲ್ಲಿ ಕೂಡ ನಾವು ಮಾಡಿದ್ವಿ. ಇವನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರು ಕೂಡ ಎಲ್ಲರಿಗೂ ಕೂಡ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಸೊ ನಮ್ಮ ಕಡೆಯಿಂದ ಪೊಲೀಸರ ಕಡೆಯಿಂದ ನಾವೆಲ್ಲ ಕ್ರಮಗಳು ಅವರಿಗೆ ಒಂದು ಶೋಷಿತ ಸಮಾಜಕ್ಕೆ ಏನು ಅವಕಾಶ ಬೇಕು, ನಮ್ಮಿಂದ ಏನು ಸಹಾಯ ಬೇಕು ಎಲ್ಲ ಟೈಮ್ ಕೊಡ್ತಾ ಇದ್ದೀವಿ. ಮುಂದಿನ ದಿನವೂ ಕೂಡ ನಾವು ಮಾಡ್ತೀವಿ. ಇದು ಕೇವಲ ಕಾನೂನಾತ್ಮಕ ಹೋರಾಟ ಆಗಿದ್ರು ಸಹ ಜನಜಾಗೃತಿಯಾಗಿ ದಲಿತರು ನಮ್ಮವರೇ ಅಥವಾ ನಮ್ಮ ಎಲ್ಲರಂತೆ ಅನ್ನುವಂಥ ಭಾವನೆಯನ್ನು ಮೂಡಿಸಬೇಕಾಗಿರೋ ಅವಶ್ಯಕ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸರ್ಕಾರಗಳಾಗಿತ್ತು ಹೆಚ್ಚು ಕ್ರಮ ಕೈಗೊಳ್ಳಬೇಕಾಗಿತ್ತು ಅತ್ಯವಶ್ಯ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ.